ಶ್ರೀಯುತ ಹೈದರಾಬಾದ್ ಬರೆಸಿದ್ದಾರೆ ಮೂಲತಃ ಕೃಷಿಕರು എത്തിച്ചേരുന്ന ഭക്തജനങ്ങൾക്ക് ഭക്തിമത്സരമായ സ്വാഗതം ആശംസിക്കുകയാണ്. ವೆಹಿಕಲ್ ಬಂತು. ಅಖಿಲೇಶ. ನನ್ನ ಹೆಸರು ವಿನಿತ್ತು. ಚಿತ್ತಾಜ್. ಚಿತ್ತಾಜ್. ಹರ್ಷ. ನನ್ನ ಹೆಸರು ಧನುಷ್. ನಿಮ್ಗೆ ಎಂತ ಕೆಲಸ ಸ್ವಯಂ ಸೇವಕರಾಗಿ ಎಂತ ಮಾಡೋದು ನೀವು? ನೀರು ಕೊಡ್ಲಿಕ್ಕೆ, ಲಕ್ಷ ಡ್ರಿಪ್ ಇದು ಆಡ್ಲಿಕ್ಕೆ, ನೀರು ಕೊಡ್ಲಿಕ್ಕೆ ಲಾಕ್ ಡಿಪ್ ಹಾಗೆಲ್ಲ. ಏನು ಆಯಾಸ ಆಗ್ತದೆ? ಹೇಗೆ ಆಯಾಸ ಆಗ್ತದೆ ಕೆಲಸ ಮಾಡಿ ಮಾಡಿ? ಅಲ್ಲ ಸ್ವಲ್ಪ ಆಗ್ತದೆ. ಸ್ವಲ್ಪ ಆಗ್ತದೆ. ಏನು ಮಾಡ್ತೀರಿ ಆಯಾಸ ಆಗುವಾಗ? ನೀರು ಕುಡಿಯೋದಾ? ಹಸಿವೆ ಆಗುದಿಲ್ವಾ? ಅಲ್ಲಿ ಹೋಗ್ತದೆ ಊಟ. ಅಲ್ಲಿ ಹೋಗಿ ತಿನ್ನೋದಲ್ಲ? ಹಾಗೆ ಸರಿ ಆಗ್ತದೆ. ಬೇಸರ ಇಲ್ಲ. ಈಗ ನಾಲ್ಕುವರೆಗೆ ಇದ್ದೀರ, ಲಾಸ್ಟ್ವರೆಗೆ ಇದ್ದೀರಲ್ಲ? ಎಡೆಯಲ್ಲಿ ಜಾರುವ ಏರ್ಪಾಡು ಅಂತ ಉಂಟಾ? ಇಲ್ಲ, ಇಡೀ ಎಲ್ಲ. ನೀವೆಲ್ಲ ಯಾವ ಶಾಲೆಗೆ ಹೋಗೋದು? ಮಾನ್ಯ ಶಾಲೆಗೆ. ಅದೆಂತ ಮಾರ್ರೆ ತಿನ್ನೋದು? ಜಮ್ಮುನಲ್ಲ? ಎಲ್ಲಿಂದ ಸಿಗ್ತದ? ಎಲ್ಲಿ ಮರ ಉಂಟಾ? ಎಲ್ಲಿ? ಬರುವಾಗ. ಎಷ್ಟು ರೂಪಾಯಿ? 50. ಒಂದು ಕೊಡಿ ಆಯ್ತಾ? ಒಂದು ಸರಿ. ನೀರೆಲ್ಲ ಕುಡಿಬೇಕು ನೀವು ಈ ಸೆಕೆಗೆ, ಆಯ್ತಾ? ಯಾವ್ದು ಆದೀತು ಅಂತ ಹೇಳಿ ಈಗ ನೋಡಿ. ಯಾವುದು ಪ್ರೈಸ್ ಬರೋದು? ಯಾವುದು ಪ್ರೈಸ್ ಬರುದು ಯಾವುದು ಅಂತ ಹೇಳಿದ್ರೆ ಅದನ್ನು ತಕೊಳ್ಳೋ. ಪ್ರೈಸ್ 10,000 ರೂಪಾಯಿ. ಅದು ಆ ಟಿಕೆಟ್ನಲ್ಲಿ ಬರ್ತದ? ಅಲ್ಲ, ಇದರಲ್ಲಿ ಯಾವುದರಲ್ಲಿ ಪ್ರೈಸ್ ಬರ್ಬೋದು ಅಂತ ಗೊತ್ತಿಲ್ಲ. ഭക്തജനങ്ങൾക്ക് ഭക്തി നിർഭരമായ സ്വാഗതം ಆಶಂಸಿക്കുകയാണ്. ಕ್ಷೇತ್ರಕ್ಕೆ ಆಗಮಿಸುವಂತಹ ಭಗವತ್ ಭಕ್ತರು ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ಪ್ರವೇಶ ದ್ವಾರದಲ್ಲಿ ಇರಿಸಿ ಒಳ ಪ್ರವೇಶಿಸುತ್ತದೆ. ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ತಮ್ಮೆಲ್ಲರ ಕೊಡುಗೆ ಅತೀ ಅಗತ್ಯ. ಆ ನಿಟ್ಟಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕೇಂದ್ರದಿಂದ ಪ್ರತಿನಿಧಿಸಿದವರಿಗೆ ಬಸ್ಸು ಸಾಗಲಿದೆ. ಬಸ್ಸಿನಲ್ಲಿ ബസ്സിൻ്റെ കടಗಾಗಿ ಹೋಗಬೇಕು ಅಂತ ಕೇಳಿಕೊಳ್ತೇನೆ. മധ്യയിടത്തേക്ക് പോകുന്ന ബസ് സൗകര്യം ഇപ്പോഴുണ്ട്. ആവശ്യമുള്ളവർ ബസ്സിൻ്റെ സമീപം എത്തിച്ചേരേണ്ടതാണ്. ಮಧ್ಯಕ್ಕೆ ವರೆ ಹೋಗುತ್ತ. ಸ್ವಾಮಿ, ನಿಮ್ಮ ಹೆಸರು ಏನು ಹೇಳಿದ್ರಿ? ಬಾಲಕೃಷ್ಣ. ಎಷ್ಟು ಸರ್ವಿಸ್ ಮಾಡ್ತೀರಿ ದಿವಸಕ್ಕೆ? ಒಂದು 9, 6, 15 ಸರ್ವಿಸ್. ನೀವು ಒಬ್ಬರೇ ಡ್ರೈವರ್? ಹಾಂ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? ನಿನ್ನೆವರೆಗೆ 6 ಗಂಟೆವರೆಗೆ ಶುರು ಮಾಡಿದ್ದು. 6 ಗಂಟೆಗೆ ಶುರು ಮಾಡೋದು? 12:30 ರಾತ್ರಿ 12:30 ಅವಿರತವಾಗಿ ಮಾಡ್ತಾ ಇದ್ವಿ ಎಲ್ಲ ದಿವಸ. ಹೇಗುಂಟು? ಜನರು ಏನು ಹೇಳ್ತಾರೆ ಭಕ್ತಾದಿಗಳು? ಖುಷಿ ಆಗ್ತದ? ಸಮಾಧಾನ ಉಂಟು? ನಿಮ್ಗೆ ಆಯಾಸ ಆಗುದಿಲ್ವ? ಆಗ್ತದೆ. ದೇವರದಕ್ಕೆ ಒಂದು ಚಾಕರಿ ಮಾಡೋದು. ಮತ್ತೆ ಬಂದು കാസർഗോഡ് ജില്ലയിൽ കുമ്പളശ്ശി മേലെ 5ാമത്തെ പ്രധാന ക്ഷേത്രമായ പേരാലയിൽ സ്ഥിതി ചെയ്യുന്ന ശ്രീ ഉടനേശ്വര ക്ഷേത്രം മായ്പാടി രാജാക്കന്മാരുടെ. ನೀವೆಲ್ಲ ಎಲ್ಲಿಗೆ ಹೋಗೋರು? ಕರಡಾಲ ದೇವಸ್ಥಾನಕ್ಕ? ಎಲ್ಲಿಗೆ ಸಮಯ? ಅಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಯಾವುದಕ್ಕೆ ಏನಾದಕ್ಕೆ ಕಾಯ್ತಾ ಇರೋದು ನೀವು? ಬಸ್ಸು ಬರ್ತಿದೆ. ಬಸ್ ಉಂಟಲ್ಲ ಫ್ರೀ ಆಗಿ. ಏನೋ ಬಸ್ ಉಂಟು, ಅದಕ್ಕೆ ಕಾಯ್ತಾ ಇರೋದು. ಎಲ್ಲಿಂದ ಬಂದ ನೀವು? ಕುಂಟಿಗಾನ ಬಂದ. ದೂರದಿಂದ ಬಂದವರು ಯಾರಿದ್ದೀರಿ?
ಇದು ಕೇವಲ ಯುದ್ಧದ ಕಥೆಯಲ್ಲ, ಧರ್ಮದ ವಿಜಯದ ಸಂಕೇತ. ಅಧರ್ಮ ಎಷ್ಟು ಬಲವಾಗಿದ್ದರೂ ಅಂತಿಮವಾಗಿ ಸತ್ಯ ಮತ್ತು ಧರ್ಮವೇ ಜಯಿಸುವುದು ಎಂಬ ಸಂದೇಶವನ್ನ ಮಹಾಭಾರತ ನಮಗೆ ನೀಡುತ್ತದೆ. ಈ ಅಮರ ಕಥೆಯೇ ಯುಗ ಯುಗಾಂತರಕ್ಕೂ ನಮಗೆ ಮಾರ್ಗದರ್ಶನವಾಗಿರುತ್ತದೆ. ಮಳೆ ನೀರು ಹೋಗುವ ಕಣಿಯಲ್ಲಿ ನೀರೆಲ್ಲ ಹೋಗಿದೆ, ವಿಶೇಷ ತೊಂದರೆ ಬರುವ ಸಂದರ್ಭಗಳಿಲ್ಲ. ಹೌದು, ಭಗವಂತನ ಕಣ್ಗಾವಲಿನಲ್ಲಿ ನಾವೆಲ್ಲ ಇದ್ದೇವೆ. ಏನು ಆತಂಕ ಪಡಬೇಕಾದ ವಿಷಯಗಳು ಏನಿಲ್ಲ. ಎಲ್ಲರೂ ಕ್ಷೇಮವಾಗಿದ್ದರೆ ಸರಿಯಾಗಿ ಎಲ್ಲ ವಿಷಯಗಳು ಮುಂದುವರಿತಾ ಇದೆ. ಸ್ವಲ್ಪ ಮಳೆ ನೀರು ಬಿದ್ದ ಪ್ರದೇಶ ನಿಮಗೆ ಕಾಣ್ಬೋದು, ಬೇರೆ ಇಲ್ಲಿ ಏನೂ ತೊಂದರೆ ಇಲ್ಲ. ನಮಸ್ತೆ ನಮಸ್ತೆ. ಕ್ಷೇತ್ರಕ್ಕೆ ಆಗಮಿಸುವ ಎಲ್ಲ ಭಕ್ತ ಜನರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ಪ್ರವೇಶ ದ್ವಾರದಲ್ಲಿ ಇರಿಸಿ ಒಳಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಕಾರ್ಯಕರ್ತ ಬಂಧುಗಳು ಗಮನಿಸಿ, ಇಂದು ಸ್ವಯಂ ಸೇವಕರಾಗಿ ಶಾಲು ಬ್ಯಾಡ್ಜ್ ಅನ್ನು ಧರಿಸಿರುವಂತಹ ಎಲ್ಲ ಭಕ್ತ ಜನರು ಕೂಡ ದಯವಿಟ್ಟು ಅದರ ಔಚಿತ್ಯವನ್ನು ಅರಿತು ವರ್ತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಾಲು ಬ್ಯಾಡ್ಜ್ಗಳ ಔಚಿತ್ಯವನ್ನು ಅರಿತು ತಮ್ಮನ್ನು ತಾವು ಸ್ವಯಂ ಸೇವೆಯ ಕರ್ತವ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂಬುದಾಗಿ. ಯುವರಾಜರ ಪಕ್ಕದ ದೇವರೆಂಬುದು ಐತಿಹಾಸಿಕ ವಿಚಾರ ಅಲ್ಲದೆ ಬಹಳ ಹಿಂದಿನಿಂದಲೇ ಗ್ರಾಮ ದೇವಸ್ಥಾನವಾಗಿಯೂ ಪೆರಡಾಲ ಕ್ಷೇತ್ರವು ಗುರುತಿಸಲ್ಪಟ್ಟಿದೆ. ಜೀವಾತ್ಮ